ಬರದನಾಡು ನಾಯಕನಹಟ್ಟಿ ಹೋಬಳಿಯಲ್ಲಿ ಕಳೆದ 10 ದಿನಗಳಿಂದ ವರ್ಣದೇವ ತನ್ನ ಅಬ್ಬರವನ್ನು ಮುಂದುವರಿಸಿದ್ದಾನೆ. ತಡರಾತ್ರಿ ಕೂಡ ಭಾರೀ ಮಳೆ ಸುರಿಸಿದ್ದರಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಹೋಬಳಿಯ ಹಲವು ಕಡೆ ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದು, ಬರದನಾಡು ನಾಯಕನಹಟ್ಟಿ ಹೋಬಳಿಯಲ್ಲಿ ಕಳೆದ 10 ದಿನಗಳಿಂದ ವರ್ಣದೇವ ತನ್ನ ಅಬ್ಬರವನ್ನು ಮುಂದುವರಿಸಿದ್ದಾನೆ. ತಡರಾತ್ರಿ ಕೂಡ ಭಾರೀ ಮಳೆ ಸುರಿಸಿದ್ದರಿಂದ ಹಲವು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಹೋಬಳಿಯ ಹಲವು ಕಡೆ ಕೆರೆ ಕಟ್ಟೆಗಳು ಭರ್ತಿಯಾಗಿದ್ದು, ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದ್ದು, ಇನ್ನೊಂದು ಕಡೆ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿದ್ದು, ರೈತರಲ್ಲಿ ನಿಜಕ್ಕೂ ಕೂಡ ಸಂತಸ ಮನೆ ಮಾಡಿದೆ. ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮನಮಹೇನಹಟ್ಟಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡು ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಕೂಲಿ ಕಾರ್ಮಿಕರು, ವಿದ್ಯಾರ್ಥಿಗಳು, ಬೈಕ್, ಆಟೋ, ಬಸ್ ವಾಹನಗಳು ಬೆಳಗ್ಗೆ 6ರಿಂದ 10 ಗಂಟೆಯವರೆಗೂ ಸತತ 4 ಗಂಟೆಗಳ ಕಾಲ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಇನ್ನು ವಿದ್ಯಾರ್ಥಿಗಳು ಶಾಲೆಗೆ ತೆರಳುವ ವೇಳೆ ಟ್ರ್ಯಾಕ್ಟರ್ ಮತ್ತು ಬಸ್ಗಳ ಮೂಲಕ ಸಂಚಾರ ಮಾಡುವಂಥ ದೃಶ್ಯ ಕೂಡ ಇದೇ ಸಂದರ್ಭದಲ್ಲಿ ಕಂಡುಬಂದಿತು. ಈ ಗ್ರಾಮದಲ್ಲಿ ಸುಮಾರು 50 ಮನೆಗಳು ಜಲಾವೃತಗೊಂಡಿವೆ. ಹಾಲಿನ ನಿವಾಸಿಗಳು ಮನೆಗಳಲ್ಲಿ ರಾತ್ರಿ ಇಡೀ ನೀರು ತುಂಬಿದ್ದರಿಂದ ನಿದ್ರೆ ಇಲ್ಲದೆ ವೃದ್ಧರು, ಯುವಕರು, ಮಹಿಳೆಯರು ರಾತ್ರಿ ಪೂರ ನೀರು ಹೊರಹಾಕುವ ಕೆಲಸವಾಗಿದೆ. ಮನೆಯಲ್ಲಿದ್ದ ರಾಗಿ, ಅಕ್ಕಿ, ಗೋಧಿ ಹೀಗೆ ದವಸ ಧಾನ್ಯಗಳು ಸಂಪೂರ್ಣವಾಗಿ ನೀರಿನಲ್ಲಿ ನೆನೆದು ಹೋಗಿವೆ.